ಸದಸ್ಯ ಹೇಳಿದಂಥ ಸಮಸ್ಯೆ 7-8 ಜಿಲ್ಲೆನಲ್ಲಿರತಕ್ಕಂಥದ್ದು ಸತ್ಯ. ನಮ್ಮ ಮಂತ್ರಿಗಳು ಸಹ ತಮ್ಮೆಲ್ಲರ ಜೊತೆ ಮೀಟಿಂಗ್ ಮಾಡಿ ಆ ಭಾಗದ ರೈತರ ಜೊತೆ ಚರ್ಚೆ ಮಾಡಿ ಅಧಿಕಾರಿಗಳ ಜೊತೆ ಸಮೀಕ್ಷೆಯನ್ನು ನಡೆಸಿ ವರದಿಯನ್ನು ತರಿಸ್ಕೊಂಡು ಏನೆಲ್ಲ ಅಗತ್ಯ ಕ್ರಮ ತಗೊಳ್ಳಿಕ್ಕೆ ಸಾಧ್ಯನೋ ಅದನ್ನೆಲ್ಲ ಮುಂದುವರಿಸಿದ್ದಾರೆ. ನೀವು ಹೇಳಿದಾಗೆ ಪರಿಹಾರ ಒಂದಿಲ್ಲ ಅನ್ನೋದು ಬಿಟ್ಟರೆ ನಾವು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಈಗಾಗಲೇ 2,50,00,000 ಸೊ ಈ ಒಂದು 62 ಲಕ್ಷ ಹೆಕ್ಟೇರ್ಸ್ಗೆ ಸಂರಕ್ಷಣೆ ಮಾಡಲಿಕ್ಕೆ ಔಷಧಿ ಇದನ್ನು ಮಾಡಿದ್ದೀವಿ. ನಮ್ಮ ಸಂಶೋಧನಾ ಕೇಂದ್ರ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಶಿವಮೊಗ್ಗ 43 ಲಕ್ಷ ಅದನ್ನು ಕೊಟ್ಟು ವಿಶೇಷವಾಗಿ ಅದನ್ನು ಸಂಶೋಧನೆ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಅದಕ್ಕೆ ಜೊತೆಗೆ ಅಡಿಷನಲ್ ಆಗಿ ಸಹಾಯಧನ ಕೊಡಲಿಕ್ಕೆ 1,265 ಫಲಾನುಭವಿಗಳಿಗೆ 3,96,00,000 ಜನರಲ್ನವ್ರಿಗೆ 50%, SC/STಗೆ 50%, ಜನರಲ್ನವ್ರಿಗೆ 40% ಸಹಾಯಧನವನ್ನು ಕೊಡಲಿಕ್ಕೆ ಮಾಡಿದ್ದೀವಿ. ಪ್ರಮುಖವಾಗಿ ಒಟ್ಟು 21 ಕೋಟಿ ಅನುದಾನ ಅವಶ್ಯಕತೆ ಇದ್ದು ಅದರಲ್ಲಿ ಈಗಾಗಲೇ ನಾವು ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀವಿ. ಕೇಂದ್ರಕ್ಕೂ ಸಹ ಪತ್ರ ಬರೆದು ಇದನ್ನು ಸೀರಿಯಸ್ ಆಗಿ ಈ ವಿಚಾರದಲ್ಲಿ ನಮಗೆ ಸಹಾಯಧನವನ್ನು ಕೊಡಬೇಕು ಅಂತ ಕೇಳಿದ್ದೀವಿ. ಮತ್ತು 50 ಲಕ್ಷ ಈ ಒಂದು CPCSRI ದಕ್ಷಿಣ ಕನ್ನಡ ಸಂಶೋಧನಾ ಕೇಂದ್ರ ಏನಿದೆ ಅದಕ್ಕೂ ಸಹ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ಇದನ್ನು ಸಂಪೂರ್ಣವಾಗಿ ಏನೆಲ್ಲ ಈ ನಿರ್ದಿಷ್ಟವಾದಂಥ ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಅನ್ನೋ ಸಂಶೋಧನೆಯನ್ನು ನಡೆಸಲಿಕ್ಕೆ ಹೇಳಿದ್ದೀವಿ. ಏನೆಲ್ಲ ಕಾರ್ಯಕ್ರಮಗಳನ್ನ ಈ ಒಂದು ರೈತರ ಸಮಸ್ಯೆ ವಿಚಾರದಲ್ಲಿ ತಗೊಳ್ಳಿಕ್ಕೆ ಸಾಧ್ಯನೋ ತೋಟಗಾರಿಕೆ ಇಲಾಖೆಯಿಂದ ನಾವು ಸರ್ಕಾರದಿಂದ ಮಾಡಿದ್ದೀವಿ. ಆದರೆ ಈ ಪರಿಹಾರ ಕೊಡುವಂಥ ಯೋಜನೆ ಈ ಒಂದು ವಿಚಾರದಲ್ಲಿ ಯಾವತ್ತೂ ಅದನ್ನು ಮಾಡಿಲ್ಲ, ಪರಿಹಾರ ಕೊಟ್ಟಿಲ್ಲ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಏನೆಲ್ಲ ಔಷಧಿಗಳನ್ನ ಕೊಡ್ಲಿಕ್ಕೆ ಸಾಧ್ಯನೋ, ಸಹಾಯಧನ ಕೊಡ್ಲಿಕ್ಕೆ ಸಾಧ್ಯನೋ, ಬೇರೆ ಪರ್ಯಾಯ ಬೆಳೆನ ಮಾಡಲಿಕ್ಕೆ ಏನು ಸಾಧ್ಯನೋ ಅದನ್ನೆಲ್ಲವನ್ನೂ ನಾವು ಮುಂದುವರಿಸ್ತಾ ಇದ್ದೀವಿ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದವರು ಸುಳ್ಯ ಭಾಗದಲ್ಲಿ ಒಂದು ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮ ಮಾಡಿದ್ರು. ನೂರಾರು ಜನ, 1000 ಜನ ರೈತರುಗಳು ಸೇರಿದ್ರು. ಅವರ ಮನಸ್ಸಿನಲ್ಲಿ ಆತಂಕ ಇರುವಂಥದ್ದು ವಿಶೇಷವಾಗಿ ಆ ಭಾಗದಲ್ಲಿ ಇದರ ಸಮಸ್ಯೆ ಇದೆ. ನಾನು ಹೇಳುವಂಥದ್ದು ಇವತ್ತು ಸಂಬಂಧಪಟ್ಟ ಸಚಿವರು ಬೇರೆ ಇಲ್ಲ. ಈ ಸಮಸ್ಯೆಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ರೈತರಿಗೆ ಒಂದು ವಿಶ್ವಾಸ ತುಂಬಿಸುವ ದೃಷ್ಟಿಯಲ್ಲಿ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು. ನಾನು ಅರ್ಧ ಗಂಟೆಗೆ ಈ ಸಮಸ್ಯೆಯ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.